ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ. ಬಿಸ್ನೆಸ್ ಲಾಸ್ ಇರಬಹುದು, ಮನೆ ಕಟ್ಟುವಂಥ ಯೋಗ ಇದೆಯಾ, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ, ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಆ ಒಂದು ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ದಿನದಲ್ಲಿ ಒಮ್ಮೆ ಆದರೂ ನಾವು ಈ ಗಂಟೆನಾದವನ್ನು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತಂದು ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸ್ ಬರಬೇಕು, ಅಥವಾ ನಮ್ಮ ಹೆಲ್ತ್ ಚೆನ್ನಾಗಾಗಬೇಕು ಅಂತಂದರೆ, ಅಥವಾ ಮೈಂಡ್ ಕಾಮ್ ಆಗಿರಬೇಕು ಅಂತಂದರೆ ಈ ಒಂದು ಗಂಟೆನಾದ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಳ್ಳೋದ್ರಿಂದ ಏನಾದರೂ ಅಷ್ಟೊಂದು ಒಳಿತನ್ನುವಂಥದ್ದು ಆಗುತ್ತಾ? ಏನಿದ್ರ ವಿಶೇಷ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಘಂಟಾನಾದ ಇವತ್ತಿನದ್ದೋ ನಿನ್ನೆಯದ್ದೋ ಅಲ್ಲ, ಪುರಾತನ ಋಷಿ ಪರಂಪರೆ ಅಷ್ಟೇ ಅಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲೂ ಕೂಡ ಘಂಟಾನಾದ ಆ್ಯಂಡ್ ಶಂಖನಾದ ಬಳಕೆಯಲ್ಲಿತ್ತು. ಹಾಗಾಗಿ ಅದು ವಿಜ್ಞಾನವೂ ಕೂಡ ಅತ್ಯಂತ ಶೀಘ್ರವಾಗಿ ಪ್ರತಿಯೊಂದರ ಮೇಲೂ ಕೂಡ ಸಂಶೋಧನೆ ಮಾಡ್ತಾ ಬರುತ್ತೆ. ಅಂತಹ ಸಂಶೋಧನೆಯಲ್ಲಿ 100ಕ್ಕೆ 100ರಷ್ಟು ಫಲಿತವನ್ನು ಕಂಡಿದ್ದು ಆ ಘಂಟಾನಾದದಲ್ಲಿ. ಅಂತಹದ್ದು ಘಂಟಾಯಾಂ ವಾಸುದೇವಂಚ ಜಿಹ್ವಾಯಾಂತು ಸರಸ್ವತಿ ತಾಡನಮೋಹ್ನೆ ದೈವತ್ವಂ ದಂಡೇ ಚೈವದ ಭಾಸ್ಕರಂ ನಾದಂತು ಈಶ್ವರಂ ಪ್ರೋಕ್ತಂ ಘಂಟಾಯಾಂ ಅಧಿದೈವತ ಘಂಟಾನಾದಂ ಕೃತ್ವಾ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಗಂಟೆಯನ್ನು ಬಾರಿಸುವಾಗ ವಿಶೇಷವಾಗಿ ನೋಡಿ, ನಮ್ಮ ಘಂಟಾನಾದದಲ್ಲಿ ನಮ್ಮ ರಾಕಿ ಬಂದೋಗ್ತಾನೆ. ಅಂತಹ ಘಂಟಾನಾದ ವಿಶೇಷವಾಗಿ ಏನು ಅಂತಂದರೆ, ವಿಜ್ಞಾನ ಏನು ಹೇಳೋದು ಗೊತ್ತಾ? ಆಧ್ಯಾತ್ಮ ಏನು ಹೇಳುತ್ತೆ ಅಂತಂದರೆ, ಘಂಟಾನಾದ ಮಾಡಿದ ಕೂಡಲೇ ದೇವತೆಗಳ ಆಗಮನವಾಗತ್ತೆ. ಅಲ್ಲಿ ಯಾವಾಗ ದೇವತೆಗಳ ಆಗಮನವಾಗುತ್ತೋ ಅಲ್ಲಿ ರಕ್ಕಸರ ನಿರ್ಗಮನವಾಗತ್ತೆ. ಅದಕ್ಕೆ ಈ ಫಸ್ಟ್ ಮನೆ ಕಟ್ಟಿದ ಕೂಡಲೇ 5 ಜನ ವಾಸ ಮಾಡ್ತಾರಂತೆ. ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಡಾಕಿನಿ. ಅವು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಕ್ರಿಮಿಗಳ ರೂಪದಲ್ಲಿ ಇರತಕ್ಕಂತಹದ್ದು. ಅದಕ್ಕೆ ಈ ಘಂಟಾನಾದ ಮಾಡುವಾಗ ಕ್ರಿಮಿಗಳು ಕೂಡ, ಯಾಕಂದರೆ ಅದರ ಸೃಷ್ಟಿ ಸ್ಥಿತಿ ಲಯದ ಸ್ವರೂಪದ ಓಂಕಾರನಾದ ಬಿಂದು ಬರ್. ನೀವು ನಿಧಾನ ಕೇಳಿಸ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದ ಕೂಡಲೇ ಗಂಟೆ ಹೊಡೆದ ಕೂಡಲೇ ನೀವು ಅದು ಠಣ್ಣ ಅಂತ ಶಬ್ದ ಬರುತ್ತೋ ನಿಮ್ಮ ಕಿವಿಲಿ ಗುಯ್ ಗುಡ್ತಾ ಇರುತ್ತೆ, ಗುಯ್ ಅಂತ. ಅಲ್ಲಿ ಒಂಥರ ತಲ್ಲೀನರಾಗ್ತೀರಿ. ಸುಮ್ಮನೆ ನಿಮಗೆ ನೀವೇ ಆ ಗಂಟೆ ಹೊಡೆದ ಕೂಡಲೇ ನಿಮ್ಮ ಮನಸ್ಸು ಅದೇನು ಹೇಳುತ್ತೋ ಗೊತ್ತಿಲ್ಲ, ಎರಡೂ ಕೈಲಿಂಗ್ ಆಗ್ಬಿಡ್ತವೆ. 2 ಕೈಗಳು ಹೀಗೆ ಜೋಡಿಸ್ಕೊಂಡ್ಬಿಡ್ತೀರಿ. ಅದಕ್ಕಾಗಿ ಆ ಘಂಟಾನಾದದ ಮಹತ್ವ ಇದೆಯಲ್ಲ, ಬಹಳ ಅದ್ಭುತ ಅಮೋಘವಾಗಿರತಕ್ಕಂತಹದ್ದು. ನೀನು ಪೂಜೆ ಮಾಡುವಂಥ ಸ್ಥಳಕ್ಕೆ ದೇವತೆಗಳು ಆಗಮನವಾಗಬೇಕು. ಇಷ್ಟೊತ್ತು ಇರತಕ್ಕಂತಹ ಆ ಕ್ರಿಮಿ ಕೀಟಾದಿ ರಕ್ಕಸರ ನಿರ್ಗಮನವಾಗ್ತಕ್ಕಂತಹದ್ದು ಬರೆದಿಟ್ಕೊಳ್ಳಿ. ಇದು ಸೈನ್ಸ್. ಆ ಒಂದು ಸೈಂಟಿಸ್ಟ್ ಇದನ್ನು ಸಂಶೋಧನೆ ಮಾಡಿ ತಿಳಿಸಿರ್ತಕ್ಕಂತಹದ್ದು ಕೂಡ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆ ಗಂಟೆಗಿದೆ. ಆ ಪಂಚಲೋಹದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಅದರ ಸೌಂಡ್ ಇದೆಯಲ್ಲ, ಒಂದು ಸಲ ನೀವು ಬಡಿದ್ಬಿಟ್ಟು ನಿಧಾನಕ್ಕೆ ಅದರ ತರಂಗಾಂತರ ಶಕ್ತಿಯನ್ನು ಕೇಳಿಸ್ಕೊಳ್ತಾ ಬನ್ನಿ. ಅದರ ತರಂಗವನ್ನು, ಈ ನೀರಿನ ಅಲೆಗಳು ಹೋಗ್ತಿರ್ತಕ್ಕಂಥ ನಮಗೆ ಕಾಣಿಸುತ್ತೆ, ಆದರೆ ಆ ಕಿವಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ತರಂಗಾಂತರ ಶಕ್ತಿ ಅಭಿವೃದ್ಧಿ ಆಗ್ತಾನೆ ಇರುತ್ತೆ. ಅಂತಹದ್ದು ವಿಶೇಷವಾಗಿರತಕ್ಕಂತಹ ಘಂಟಾನಾದ. ಅಂತಹ ಘಂಟಾನಾದಕ್ಕೆ ಬಹಳಷ್ಟು ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತಕ್ಕಂಥದ್ದು ನನಗೆ ಮಂತ್ರ ಹೇಳಿದೆ. ಘಂಟಾಯಾಂ ವಾಸುದೇವಂಚ, ಪೂರ್ಣ ಗಂಟೆಯ ಭಾಗದಲ್ಲಿ ವಾಸುದೇವನಿರ್ತಾನೆ. ಜಿಹ್ವಾಯಾಂತು ಸರಸ್ವತಿ, ಆ ಏನು ಬೆಲ್ ಹೊಡಿತಕ್ಕಂತಹದ್ದು ಏನಿದೆಯೋ ಅದು ಉದ್ದನೆಯ ಆಕಾರ, ಅದನ್ನು ನಾಲಿಗೆ ಅಂತ ಕರಿತೀವಿ. ಅದರಲ್ಲಿ ಸರಸ್ವತಿ ಇರುತ್ತಾಳೆ ಅಂತ. ಘಂಟಾಯಾಂ ವಾಸುದೇವಂಚ ಜಿಹ್ವಾಯಾಂತು ಸರಸ್ವತಿ ತಾಡನಮೋಹ್ನೆ ದೈವತ್ವಂ ಹೇಳ್ಕೊಂಡಿರ್ತಕ್ಕಂತಹದ್ದು. ಏನು ಭಾಸ್ಕರ, ಇಲ್ಲಿ ಸೂರ್ಯ ಇದ್ದಾನೆ, ವಾಸುದೇವನಿದ್ದಾನೆ, ಸರಸ್ವತಿ ಇದ್ದಾಳೆ, ಈಶ್ವರನಿದ್ದಾನೆ. ಹಾಗಾಗಿ ಇದನ್ನು ಹಿಡಿದು ಬಾರಿಸಿದ ಕೂಡಲೇ ಅವರೆಲ್ಲರೂ ಕೂಡ ಬಂದದೊಂದೇ ಅಲ್ಲ. ನೀವಲ್ಲಿ ಒಂದೊಂದು ಗಂಟೆಯ ಮೇಲೆ ಒಂದೊಂದು ಸಿಂಬಲ್ ಇರುತ್ತೆ. ಒಂದು ಗಂಟೆಯ ಮೇಲೆ ನಂದಿ ವಾಹನವಿರುತ್ತೆ, ಇನ್ನೊಂದರ ಗಂಟೆಯ ಮೇಲೆ ಹನುಮ ಇರುತ್ತಾನೆ. ಈ ರೀತಿ ಪ್ರತಿಯೊಂದಕ್ಕೂ ಅದರದೇ ಆಗಿರತಕ್ಕಂಥ ಚಿಹ್ನೆಗಳು ಏನಿರುತ್ತಾವೋ ಅಂತಹ ಗಂಟೆಗಳು ಭೂತೋಚ್ಚಾಟನೆಯನ್ನು ಮಾಡಿಸ್ತಕ್ಕಂಥದ್ದು. ಯಾವ ಮನೆಯಲ್ಲಿ ಪ್ರಾತಃ ಕಾಲ ಮತ್ತು ಸಾಯಂಕಾಲ
ಆ ಘಂಟಾನಾದವನ್ನು ಮಾಡ್ತಾರೋ, ಆ ಘಂಟಾಘೋಷವನ್ನು ಮಾಡ್ತಾರೋ, ಶಂಖನಾದವನ್ನು ಮಾಡ್ತಾರೋ, ಅಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣದಾಗಿರ್ತಕ್ಕಂತಹ ಕ್ರಿಮಿ ಕೀಟಾದಿಗಳಿಂದ ಹಿಡಿದು ಭೂತೋಚ್ಚಾಟನೆ ಆಗ್ತಕ್ಕಂತಹದ್ದು. ಮತ್ತು ಗಂಟೆಯನ್ನು ದಾನವಾಗಿ ಕೊಡ್ತೀನಿ ಅಂತಂದರೆ ಶೀಘ್ರಮೇವ ಆರೋಗ್ಯಾಭಿವೃದ್ಧಿರಸ್ತಿ. ಅಂದರೆ ಯಾರಾದರೂ ಪಾಪ ಬೆಡ್ ರಿಡನ್ ಆಗಿರ್ತಾರಲ್ಲ, ತುಂಬ ವರ್ಷಗಳಿಂದ ಮಲಗಿರ್ತಾರಲ್ಲ, ಅವರು ಒಂದು 3 ದಿನಗಳ ಕಾಲ ತಂದು ಗಂಟೆಯನ್ನು ಮನೇಲಿ ಇಟ್ಕೊಂಡಿದ್ದು, ಅಂತಹ ಗಂಟೆಯನ್ನು ಆತನ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ನೀವೇನಾದರೂ ದೇವಸ್ಥಾನಕ್ಕೆ ನೀವು ದಾನ ಮಾಡ್ತೀನಿ ಅಂತಂದರೆ, ಬಹುಶಃ ನೀವು ದೇವಸ್ಥಾನಕ್ಕೆ ಗಂಟೆ ಕೊಟ್ಟು ಬರೋ ಒಳಗಡೆ ಬಹುಶಃ ಆ ಗಂಟೆಗೆ ಒಂದು ಮಹಾತ್ಮ್ಯ ಇದೆ ಅಂತಂದರೆ, ಭಗವಂತನ ಒಂದು ಶಕ್ತಿ ಇದೆ ಅಂತಂದರೆ ಇವನು ಎದ್ದು ಕೂತಿರ್ತಾನೆ. ಅಂಥ ಪವರ್ ಇದೆ ಗಂಟೆಗೆ. ಇನ್ನು ನಾದಕ್ಕೆ ಪೇಳಲ ಸದಳ ಹೇಳೋಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಶಕ್ತಿ ಆ ಗಂಟೆಗಿದೆ. ಅಂತಹದ್ದು ಘಂಟಾನಾದವನ್ನು ಪ್ರತಿನಿತ್ಯವೂ ಕೂಡ 2 ಬಾರಿ ಕೇಳಬೇಕು. ಉತ್ತಮವಾಗಿರುವಂಥ ವಿಚಾರಗಳನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ ಗುರುಗಳೇ. ಎಲ್ಲೋ ಒಂದು ಕಡೆ ಹುಷಾರಿಲ್ಲದೆ ಇರುವಂಥವರು ಕೂಡ ಈ ಒಂದು ಗಂಟೆ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಅದ್ಭುತವಾಗಿರುವಂಥ ಮಿರಾಕಲ್ಸ್ ಚೇಂಜಸ್ ಅವರ ಒಂದು ಲೈಫಲ್ಲಿ ಕಾಣಿಸ್ಕೊಳುತ್ತೆ ಅಂತ ತಿಳಿಸಿದ್ರಿ. ಬಹಳ ಅದ್ಭುತವಾಗಿತ್ತು ನೀವು ತಿಳಿಸಿದಂಥ ವಿಚಾರ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನನಗೆ ಇಷ್ಟೆಲ್ಲ ವಿಶೇಷತೆ ಇದೆ ಈ ಒಂದು ಘಂಟಾನಾದದಲ್ಲಿ ಅಂತ ಖಂಡಿತವಾಗ್ಲೂ ಗೊತ್ತಾಗಿರಲಿಲ್ಲ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.